ಮಾವಳ್ಳಿ ಬಹಳ ಬೆಂಗಳೂರಿನ ಪುರಾತನವಾದ ಬಡಾವಣೆ, ಬಹಳ ಚಿಕ್ಕದು, ಬಹಳ ಪುರಾತನ, ಬಹಳ ಹಿಂದುಳಿದಿರೋದು, ಸಣ್ಣ 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 ಮನೆಗಳು, ಸಣ್ಣ ಸಣ್ಣ ಗಲ್ಲಿಗಳು. ಇವಾಗೂ ಕೂಡ ಎಷ್ಟೋ ಗಲ್ಲಿಗಳಿಗೆಲ್ಲ ಆಟೋ ಕೂಡ ಹೋಗೋಕ್ಕಾಗಲ್ಲ. ಇಂಥ ಮಾವಳ್ಳಿಯಲ್ಲಿ ಅಪ್ಪಣ್ಣ ಗಲ್ಲಿಯಲ್ಲಿ ನಾನು ಹುಟ್ಟಿದ್ದೆ. ಈ ಮಾವಳ್ಳಿ ಜೊತೆಗೆ ನನಗೆ ಬಹಳ ಬಾಂಧವ್ಯ ಬೆಳೆದಿದ್ದೆಲ್ಲಪ್ಪ ಅಂದರೆ ಪಕ್ಕದಲ್ಲೇ ಇರೋ ಲಾಲ್ಬಾಗ್. ಆ ಲಾಲ್ಬಾಗ್ ಕೂಡ ಯಾಕೆ ಅಂತಂದರೆ ನಮ್ಮದೊಂದು ಸಣ್ಣ ಸಂಘ ಮಾಡಿದ್ವಿ 65ನೇ ಇಸ್ವಿನಲ್ಲಿ. ಆ ಸಂಘದಲ್ಲಿ ನಾವು ಒಂದು 7-8 ಜನ ಕುಂತ್ಕೋಬೋದು. ಪ್ರಾರಂಭ 7-8 ಜನ ಮಾಡಿದ್ರೆ ಆಮೇಲೆ ಭಾಳ ಜನ ಸೇರಿದ್ರು. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಸಾಲಲ್ಲ ಅಂತ ಲಾಲ್ಬಾಗ್ನಲ್ಲಿ ಹೋಗಿ ನಾವು ಒಂದು ಸಭೆ ಮಾಡ್ತಾಯಿದ್ವಿ. ಆವಾಗಲೇ ಹುಡುಗರು ಬಂದಿಲ್ಲ ಕರೆದುಬಿಟ್ಟಿದ್ದೆ. ಲಾಲ್ಬಾಗ್ನಲ್ಲಿ ಒಂದು ಸಭೆ ಮಾಡ್ತಾಯಿದ್ವಿ. ಸಭೆ ಮುಗಿದ ಮೇಲೆ ನಮ್ಮ ಚಳವಳಿ ಹೋರಾಟಗಳಿಗೆ ಏರ್ಪಾಟ್ ಮಾಡ್ಕೊಂಡು ಅಲ್ಲಿಂದ ಲಲಿತ್ ವಿಲಾಸ್ ಅಂತ ನಮ್ಮ ಆರ್ ವಿ ರಸ್ತೆಯಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲೆಲ್ಲರಿಗೂ ಒಂದು ವಡೆ ಸಾಂಬಾರು ಒಂದು ಅರ್ಧ ಕಾಫಿ ಕೊಡಿಸ್ತಾ ಇದ್ದೆ. ಹುಡುಗರು ಭಾಳ ಖುಷಿಯಾಗೋರು. ಎಷ್ಟಿತ್ತು ಬೆಲೆ? 15 ಪೈಸಾ ಒಂದು ವಡೆ, 10 ಪೈಸಾ ಕಾಫಿ, 4 ಕಾಣಿಗೆ ತಿಂಡಿ ಆಗಿಬಿಡೋದು. ನನಗೊಂದು 10-12 ರೂಪಾಯಿ ಖರ್ಚಾಗೋದು. ಆ ಹುಡುಗರು ನಿಜವಾಗ್ಲೂ ಹೇಳ್ತೀನಿ, ಹೋರಾಟಗಾರರು ಅಂದರೆ ಆ ರೀತಿ ಇದ್ದವರು. ಇವಾಗಿನ ಹೋರಾಟಗಾರರು ಬಿಡಿ, ಆ ರೀತಿ ನಮ್ಮ ಸಂಘನ ಬೆಳೆಸಿದಾಗ ಲಾಲ್ಬಾಗ್ ಬಗ್ಗೆ ನಮಗೆ ಬಹಳ ಪ್ರೀತಿ. ಯಾಕೆ ಪ್ರೀತಿ ಅಂದರೆ ಸುಶೀಲಾ ಮಾವಳ್ಳಿ ಲಾಲ್ಬಾಗ್ ಕಾಂಪೌಂಡ್ ಎರಡೂ ಒಂದರ ಪಕ್ಕದಲ್ಲಿ ಒಂದು, ಮಧ್ಯದಲ್ಲಿ ಕೃಂಬಿಗಲ್ ರಸ್ತೆ ಅಂತ ಇದೆ. ಅವಾಗ ಬ್ರಿಟಿಷ್ನವ್ರ ಕಾಲದಲ್ಲಿ ಅದು ಕಟ್ಟಿದ್ದಕ್ಕೆ ಅದೆಲ್ಲ ಕೆಂಪುದು ಕಲರ್ ಗೋಡೆ ಇರುತ್ತೆ. ನಾವು ನಮ್ಮ ಹುಡುಗರು ಯಾವತ್ತೂ ನಾವು ಗೇಟ್ ಮೂಲಕ ಲಾಲ್ಬಾಗ್ ಒಳಗೆ ಹೋಗಿದ್ದೇ ಇಲ್ಲ. ಅದು ಇಟ್ಟಿಗೆನಲ್ಲಿ ಕಟ್ಟಿರ್ತಾರಲ್ಲ, ಅಲ್ಲೇ ಒಂದೆರಡು ಕಡೆ ಒಂದು ಸ್ವಲ್ಪ 1-2 ಇಂಚು ಗಾರೆನ ತೆಗಿತೀವಿ ನಾವು, ಕಚ್ಚಿಬಿಟ್ಟು ಸುಮ್ಮನೆ 2 ಬೆರಳು ಕಾಲು ಇಟ್ಕೊಂಡು ನಾವು ಹತ್ಬಿಟ್ಟು ಒಳಗಡೆ ಹೊರಟೋಗ್ತಾಯಿದ್ವಿ. ಇವಾಗೆಲ್ಲ ಕಲ್ಲಿಂದ ಆಗಿದೆ, ಗ್ರಿಲ್ ಹಾಕಿದ್ದಾರೆ. ನಮ್ಮ ಕಾಲದಲ್ಲಿ ಲಾಲ್ಬಾಗ್ ಅಂದರೆ ನಮ್ಮ ಮನೆ ಇದ್ದಂಗೆ. ಆಮೇಲೆ ಲಾಲ್ಬಾಗ್ನಲ್ಲಿ ನಾವು ಏನು ಮಾಡಿದ್ವಿ ಯಾರು ಮಾವಳ್ಳಿ ಹುಡುಗರು ಕೇಳೋಂಗಿಲ್ಲ, ಆ ರೀತಿ ಒಂದು ಇದಿತ್ತು. ಈ ಲಾಲ್ಬಾಗು ಇನ್ನೂ ಈಗ ಆವಾಗ ನಾನು ಹೇಳೋದುವಾಗ ಲಾಲ್ಬಾಗ್ ಬಂದು ಒಂದು 180 ಎಕರೆ ಏನೋ ಇತ್ತು ನನ್ನ ಕನ್ನಡ ಚಳವಳಿ ಕಾಲದಲ್ಲಿ. ಇವಾಗ ಲಾಲ್ಬಾಗ್ ಬಂದು 240 ಎಕರೆ ಇದೆ. ಆಮೇಲೆ ಕನಕನಪಾಳ್ಯದ ಕಡೆ ಲಾಲ್ಬಾಗ್ಗೆ ಕಾಂಪೌಂಡ್ ಇರಲಿಲ್ಲ. ಲಾಲ್ಬಾಗ್ ಕೆರೆ ಬಂದು ರಸ್ತೆವರೆಗೂ ಬರೋದದು. ಆಮೇಲೆ ಹಿಂದ್ಗಡೆಗೆ ಇವಾಗ ಸಿದ್ದಾಪುರ ಹಿಂದ್ಗಡೆಗೆ ಬರುತ್ತೆ. ಲಾಲ್ಬಾಗ್ ಬೆಟ್ಟದ ಹಿಂದ್ಗಡೆನೂ ಕಾಂಪೌಂಡ್ ಇರಲಿಲ್ಲ. ಬೆಟ್ಟದ ಮೇಲೆ ಹಂಗೆ ಹರ್ತಾ ಹೋಗ್ಬೋದು, ಹಿಡಿದು ಹೋಗ್ಬೋದಾಗಿತ್ತು. ಆಮೇಲೆ ಅದೇ ಯಾವುದೋ ಒಂದು ಸೀಸನ್ನಲ್ಲಿ ಲಾಲ್ಬಾಗ್ ಸೇಫ್ಟಿ ಮಾಡಬೇಕು ಅಂದರೆ ಸುತ್ತಲೂ ಒಳ್ಳೆ ಕಲ್ಲಿಂದು ಗೋಡೆ ಕಟ್ಟಿ 240 ಎಕರೆ ಲಾಲ್ಬಾಗ್ ಕಟ್ಟಿದ್ದಾರೆ. ಬಹಳ ಸುಂದರವಾಗಿದೆ, ಪ್ರಪಂಚ ಪ್ರಖ್ಯಾತ ಅಂತಾರೆ. ಒಂದು ರೀತಿಲಿ ನಿಜ ಇದೆ, ಅದು ಸುಳ್ಳಲ್ಲ. ಆದರೂ ಇಲ್ಲೇ ಹುಟ್ಟಿ ಬೆಳೆದು ಕಣ್ಣಾರ ವರ್ಷಾನುಗಟ್ಟಲೆ ಅಲ್ಲಿಗೆ ಎಷ್ಟು ನನಗೆ ಇವಾಗ 78 ವರ್ಷ ಅಂದರೆ 70 ವರ್ಷಗಳಿಂದ ಲಾಲ್ಬಾಗ್ ನೋಡಿರ್ತೀನಿ. ಆವತ್ತು ಹೇಗಿತ್ತು ಲಾಲ್ಬಾಗು, ಇವತ್ತು ಹೇಗಿದೆ, ಇದೆಲ್ಲ ನನ್ನ ಕಣ್ಣು ಮುಂದೆನೇ ಇದೆ. ನಮ್ಮ ನೆನಪಿನಲ್ಲೂ ಈ ಲಾಲ್ಬಾಗು. ಈ ಲಾಲ್ಬಾಗು ಈ ಕಡೆ ಪಶ್ಚಿಮ ದ್ವಾರ ಅಂತೀವಿ. ನಮ್ಮ ಮನೆ ಇರೋದು ಪಶ್ಚಿಮ ದ್ವಾರದ ಕಡೆ. ಪಶ್ಚಿಮ ದ್ವಾರ ಅಷ್ಟೊಂದು ಜನ ಹೋಗ್ತಾ ಇರಲಿಲ್ಲ, ಮುಂದ್ಗಡೆ ಬಾಗಿಲಲ್ಲಿ ಮಾತ್ರ ಓಡಾಡ್ತಾ ಇದ್ದಿದ್ದು. MTR ಕಡೆ ಒಂದು ಮೇಯ್ನ್ ಡೋರ್ ಇದೆ. ಆವಾಗೆಲ್ಲ ಸಿಗ್ನಲ್ ಇಲ್ಲ. ಆಮೇಲೆ ಆ ದ್ವಾರನ ಭಾಳ ಚೆನ್ನಾಗಿ ಮಾಡಿದರು. ಬ್ರಿಟಿಷ್ನವ್ರ ಕಾಲದಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ರು ಅಷ್ಟು ಸುಂದರವಾಗಿ ಮಾಡಿದರು. ಈ ಲಾಲ್ಬಾಗು ಬಹಳ ಅಭಿವೃದ್ಧಿ ಆಗಿರಲಿಲ್ಲ, ಆಮೇಲೆ ನಿಧಾನವಾಗಿ ಅಭಿವೃದ್ಧಿ ಆಗ್ತಾ ಬಂತು. ಅದರಲ್ಲಿ ವಿಶೇಷಗಳು ಹೇಳಬೇಕು ಅಂತಂದರೆ ಲಾಲ್ಬಾಗ್ನಲ್ಲಿ ಒಂದು ಸುಂದರವಾದ ಕೆರೆ ಇದೆ, ಭಾಳ ಚೆನ್ನಾಗಿದೆ ಬಿಡಿ. ನನ್ನ ಪ್ರಕಾರ ಒಂದು 50 ಎಕರೆ ಇರ್ಬೋದು ಆ ಕೆರೆ. ಆಮೇಲೆ ಸಿದ್ದಾಪುರದ ಕಡೆಯಿಂದ ನೀರು ಬೆಟ್ಟದ ಮೇಲಿಂದ ಧುಮುಕುತ್ತಲ್ಲಿ, ಅದನ್ನೆಲ್ಲ ಸರಿಯಾಗಿ ಇಟ್ಕೊಂಡಿಲ್ಲ ಇವರು. 50 ಎಕರೆ ಕೆರೆ ಇದೆ. ಈ ಕೆರೆ ಹೇಳಿದ್ನಲ್ಲ ಕನಕನಪಾಳ್ಯ ಅಂತ ಅದಕ್ಕೆ ಹೆಸರು ಇದ್ದಿದ್ದು, ಅಲ್ಲಿ ರೋಡಿಗೆ ಬರ್ತಾಯಿತ್ತು ಅಂತ. ಈ ಕೆರೆಗೆ ನಮ್ಮ JC ರಸ್ತೆಯಲ್ಲಿ ಖಾಲಿ ಜಾಗ ಬಿದ್ದಿರುತ್ತೆ. ಇವಾಗ ಅದು BBMPಯಿಂದ ಒಂದು ಇದು ಕಟ್ಟಿದ್ದಾರೆ, ಏನು ಪಾರ್ಕಿಂಗ್ ಪ್ಲೇಸು. ಅಲ್ಲಿ ಸರ್ಕಸ್ ಹಾಕೋರು. ಈ ಸರ್ಕಸ್ ಹಾಕಿದಾಗ ಆನೆಗಳು ಕುದುರೆಗಳೆಲ್ಲ ತರೋರು. ಈ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಡೈಲಿ, ಅದು ಕೆರೆಗೆ ಕರ್ಕೊಂಡೋಗಿ. ಈ ನಮ್ಮ ಮಾವಳ್ಳಿ ಒಳಗಡೆಯಿಂದನೇ ಆ ಆನೆಗಳನ್ನೆಲ್ಲ ಕರ್ಕೊಂಡೋಗಿ RV ರೋಡ್ಗೆ ಹೋಗಿ ಕನಕನಪಾಳ್ಯದವರೆಗೂ, ಅಲ್ಲಿ ಕಾಂಪೌಂಡ್ ಇರಲಿಲ್ವಲ್ಲ, ಸೀದಾ ಲಾಲ್ಬಾಗ್ ಕೆರೆ. ಲಾಲ್ಬಾಗ್ ಕಾಂಪೌಂಡ್ ಕಟ್ಟಿದ ಮೇಲೆ, ಅದಕ್ಕೆ ಮುಂಚೆ ಅದು ಮಾವಳ್ಳಿ ಕೆರೆ, ಅದಕ್ಕೆ ಹೆಸರೇ ಮಾವಳ್ಳಿ ಕೆರೆ ಅಂತ ಇರೋದು. ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಡೋಗೋರು. ಹೀಗೆ ಒಂದೊಂದು ಸ್ಟೇಜ್ ಒಂದೊಂದು ಲಾಲ್ಬಾಗ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ಕೆರೆಯಲ್ಲಿ ಒಂದು ಸೀಸನಲ್ಲಿ ನಾವು ಗಣೇಶನೂ ಬಿಡ್ತಾಯಿದ್ವಿ. ಇವಾಗ ಒಂದು 10 ವರ್ಷದಿಂದ ಅದೆಲ್ಲ ಮಲಿನ ಆಗುತ್ತೆ ಬೇಡ ಅಂತ ಅನ್ನೋರು. ಆಮೇಲೆ ಮಳೆಗಾಲದಲ್ಲಿ ಕೆರೆ ಕೋಡಿ ಹರಿಯೋದು. ಆ ಕೋಡಿ ಹರಿದ್ರೆ ಆ ಕೆರೆ ನಮ್ಮ ಕೃಂಬಿಗಲ್ ರೋಡಲ್ಲಿ ರಸ್ತೆನಲ್ಲಿ ಹರ್ಕೊಂಡು ಹೋಗೋದು. ನಾವೆಲ್ಲ ಅಲ್ಲಿ ಆಟ ಆಡ್ತಾಯಿದ್ವಿ. ನೀರು ಸುಮಾರು ವಾರಗಟ್ಟಲೆ ನೀರು ಹರಿಯೋದು ಕೆರೆದು ನಿಧಾನವಾಗಿ. ಆಮೇಲೆ ಇವಾಗೆಲ್ಲ ಬದಲಾವಣೆ ಮಾಡಿ ಅದನ್ನು ದೊಡ್ಡ ಮೋರಿಗೆ ಬಿಡೋಂಗೆ ಮಾಡ್ಕೊಂಡ್ಬಿಟ್ಟು. ಈ ಲಾಲ್ಬಾಗಿನ ವಿಶೇಷಗಳು ಹೇಳಬೇಕು ಅಂತಂದರೆ, ಒಂದು
ನಾನು ಕುವೆಂಪು ಬಗ್ಗೆ ಹೇಳಬೇಕಾಗತ್ತೆ. ಲಾಲ್ಬಾಗು ಕುವೆಂಪುಗೂ ಏನು ಅಂತ ಅನ್ಕೋಬೋದು ಜನ. ಆದರೆ 1928ರಿಂದ 1938ವರೆಗೂ 10 ವರ್ಷಗಳ ಕಾಲ ಕುವೆಂಪು ಅವರು ರಾಮಾಯಣ ದರ್ಶನ ಬರೀತಾರೆ. ಬರೆಯುವಾಗ ಮೈಸೂರಲ್ಲಿದ್ದು ಉದಯರವಿಂದಲ್ಲಿ ಬರೀತಾ ಇರ್ತಾರೆ. ಅದರ ಮಧ್ಯದಲ್ಲಿ ಒಂದು 3 ವರ್ಷ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ವಿಶ್ವೇಶ್ವರದಲ್ಲಿ ಒಂದು ಮನೆ ತಗೊಳ್ತಾರೆ, ಬಾಡಿಗೆ ಮನೆ ತಗೊಂಡು 3 ವರ್ಷ ಕುವೆಂಪು ಅವರು ವಿಶ್ವೇಶ್ವರದಲ್ಲಿ ಇರ್ತಾರೆ. ವಿಶ್ವೇಶ್ವರಪುರದಲ್ಲಿದ್ದಾಗ ಪ್ರತಿದಿನ ಕುವೆಂಪು ಅವರು ಲಾಲ್ಬಾಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ. ಲಾಲ್ಬಾಗ್ ವಾಕಿಂಗ್ ಹೋಗೋದ್ರಲ್ಲಿ ಬಹಳ ಹೆಸರು ಯಾರಪ್ಪ ಅಂದರೆ ಇವಾಗನವ್ರಿಗೆ ಗೊತ್ತಿಲ್ಲ. ಒಬ್ಬರು ಕುವೆಂಪು, ಇನ್ನೊಬ್ಬರು ಎಚ್ ನರಸಿಂಹಯ್ಯ. ಎಚ್ ನರಸಿಂಹಯ್ಯನವರಂತೂ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲು, ಅಲ್ಲೇ ರೂಮ್ ಮಾಡ್ಕೊಂಡಿದ್ರಲ್ಲ, ಒಂದು 20-25 ವರ್ಷ ಅಲ್ಲಿ ವಾಕಿಂಗ್ ಹೋಗ್ತಾಯಿದ್ರು ಲಾಲ್ಬಾಗ್ನಲ್ಲಿ. ಯಾಕೆಂದರೆ ಇವತ್ತೂ ವಾಕಿಂಗ್ ಹೋಗೋದಕ್ಕೆ ಲಕ್ಷಾಂತರ ಜನ, ಸಾವಿರಾರು ಜನ ಬರ್ತಾರೆ. ಆ ಕುವೆಂಪು ವಿಶ್ವೇಶ್ವರಪುರದಲ್ಲಿದ್ದಾಗ ಅವರು ರಾಮಾಯಣ ದರ್ಶನ ಬರೆಯುವಾಗ ಸುಂದರಕಾಂಡ ಆ ಭಾಗನ ವಿಶ್ವೇಶ್ವರದಲ್ಲಿ ಬರೀತಾರೆ. ಅದು ಪ್ರತಿದಿನ ಇವರು ಪ್ರೆಸ್ನೆಸ್ಗೆ ಲಾಲ್ಬಾಗ್ ಹೋಗ್ತಾರೆ. ಆ ಲಾಲ್ಬಾಗ್ನಲ್ಲಿ ಆವಾಗ ಇದೆಲ್ಲನೂ ಕ್ರಂಬಿಗಲ್ ಅನ್ನೋರು ಬ್ರಿಟಿಷ್ ಅಧಿಕಾರಿ, ಅವನು ಲಾಲ್ಬಾಗ್ ಒಂದು ಡಿಸೈನ್ ಮಾಡಿ ಕೊಡ್ತಾನೆ ಒಂದು 100 ವರ್ಷಗಳಿಗೆ ಮುಂಚೆ. ಆ ಡಿಸೈನ್ ಮಾಡಿ ಕೊಟ್ಟಾಗ ಏನೇನು ಲಾಲ್ಬಾಗಲ್ಲಿ ಇರಬೇಕು ಅಂತ ಅನ್ನಿಸ್ತೈತೆ, ಬರೀ ಗಿಡ ಮರ ಬೆಳೆದ್ರೆ ಸಾಕು, ಅದರೊಳಗಡೆ ರಸ್ತೆ ಸಾಕ, ಅದನ್ನು ಸೌಂದರ್ಯೀಕರಣ ಮಾಡಬೇಕು ಅಂದ್ಬಿಟ್ಟಿದ್ದೆ. ಬೆಂಗಳೂರು ನಾನು ಹೇಳ್ತೀನಿ 100 ವರ್ಷಕ್ಕೆ ಮುಂಚೆ ಅಂತೂ ಭಾಳ ತಣ್ಣಗಿತ್ತು. ಚಳಿಗಾಲದಲ್ಲಿ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ಬೇಸಿಗೆ ಕಾಲ ನೋಡೇ ಇಲ್ಲ. ಅದಕ್ಕೋಸ್ಕರ ಅಂದರೆ ಲಾಲ್ಬಾಗಲ್ಲಿ ಹಿಮಾಲಯ ಪರ್ವತದಲ್ಲಿ ಬೆಳೆಯುತ್ತಲ್ಲ, ಕೋನಿಫರಸ್ ಟ್ರೀಸ್ ಅಂತಾರೆ, ಅದು ಎಷ್ಟುನ ಥಂಡಿ ಇರಲಿ ತಡ್ಕೊಳ್ಳುತ್ತದು. ಆಮೇಲೆ ಉದ್ದಕ್ಕೂ ಬೆಳೀತಾ ಹೋಗುತ್ತೆ, ಎಲೆ ಉದುರೋದಿಲ್ಲ, ಬಗ್ಗೋದಿಲ್ಲ, ಬೆಳ್ಕೊಂಡೇ ಹೋಗುತ್ತೆ. ಇವಾಗಲೂ ಲಾಲ್ಬಾಗಲ್ಲಿ ಒಂದು ಕೋನಿಫರಸ್ ಟ್ರೀ ಇದೆ, 114 ಅಡಿ. ಬೆಂಗಳೂರಿನಲ್ಲೇ ಅತ್ಯಂತ ಎತ್ತರವಾದ ಮರ ಲಾಲ್ಬಾಗ್ನಲ್ಲಿದೆ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಇನ್ನು ಮುಂದೇನಾದರೂ ಹೋಗಿ ಲಾಲ್ಬಾಗ್ ನೋಡಿ, ಗ್ಲಾಸ್ ಹೌಸ್ ಎದುರುಗಿದೆ. ಈ ಲಾಲ್ಬಾಗ್ನ ಕ್ರಂಬಿಗಲ್ ಅನ್ನೋನು ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ. ಅಭಿವೃದ್ಧಿ ಮಾಡಿದ್ಮೇಲೆ ಕುವೆಂಪು ಅವ್ರು ಏನು ಮಾಡ್ತಾರೆ, ಪ್ರತಿದಿನ ಲಾಲ್ಬಾಗ್ ವಾಕಿಂಗ್ ಅಂದರೆ ವಾಕಿಂಗ್ ಅವ್ರ ಮನೆಯಿಂದ ಅಲ್ಲಿಗೆ ವಾಕಿಂಗ್ ಹೋಗ್ಬೋದಾಗಿ. ಇವಾಗ ವಾಸವಿ ಧರ್ಮಶಾಲಾ ಅಂತ ಹೇಳ್ತಾರೆ, ಅದು ಹಿಂದ್ಗಡೆ ಇದ್ದಿದ್ದು ಕುವೆಂಪು ಅವರು 3 ವರ್ಷ. ಅಲ್ಲಿಂದ ಲಾಲ್ಬಾಗ್ ಪಶ್ಚಿಮ ದ್ವಾರದಲ್ಲಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗೋವಾಗ ಒಳಗಡೆ ಇವಾಗಲೂ ಇದೆ, ಬಹಳ ಜನ ನೋಡ್ಬೋದು. ಇದುವರೆಗೂ ಲಾಲ್ಬಾಗ್ ನೋಡಿರೋವ್ರಿಗೂ ನಾನು ಹೇಳೋದು ಕೇಳಿದ ಮೇಲೆ ಹೋಗಿ ನೋಡಿ. ಪಶ್ಚಿಮ ದ್ವಾರದಲ್ಲಿ ಎಂಟ್ರಾಗಿ ಇಮ್ಮಿಡಿಯೇಟ್ ಲೆಫ್ಟ್ ತಗೊಳ್ಳಿ. ಲೆಫ್ಟ್ ತಗೊಂಡು ಅಲ್ಲಿ 2 ಕಡೆಯೂ ತಾಳೆ ಮರಗಳು ಕಾಣುತ್ತೆ ನಿಮಗೆ. ಈ ಕ್ರಂಬಿಗಲ್ ಅನ್ನೋನು ಸೌಂದರ್ಯೀಕರಣ ಮಾಡಬೇಕು ಅಂದಾಗ ಒಂದೊಂದು ಕಡೆಯೂ ಇಂತಿಂಥ ಮರಗಳು ಬೆಳೆಸಬೇಕು ಅಂತ ಅವ್ರಿಗೆ ತಲೆಯಲ್ಲಿರುತ್ತೆ. ಎಲ್ಲ ಮರಗಳು ಬೆಳೆಸೋಕ್ಕಿಂತ ಕೆಲವು ಮರಗಳು ವಿಶೇಷ ಇರುತ್ತೆ. ಅಲ್ಲಿ ತಾಳೆ ಮರ ಬೆಳೆಸ್ತಾನೆ. ಅದು ಎಷ್ಟು ಸುಮಾರು ಲಾಲ್ಬಾಗ್ ಒಳಗಡೆ 1 ಕಿಲೋಮೀಟ್ರಷ್ಟು ಉದ್ದ ತಾಳೆ ಮರನ ಬೆಳೆಸ್ತಾನೆ. ಕುವೆಂಪು ಅವರು ಅಲ್ಲಿ ಮೇಯ್ನ್ ರೋಡಲ್ಲಿ ಹೋಗೋದಕ್ಕಿಂತ ಕೆರೆಗಿನ ತಾಳೆ ಮರದ ರಸ್ತೆಯಲ್ಲಿ ವಾಕಿಂಗ್ ಹೋಗ್ತಾರೆ. ಆ ಥರ ವಾಕಿಂಗ್ ಹೋಗೋವಾಗ ಎಷ್ಟು ಚೆನ್ನಾಗಿದೆಯಲ್ಲ ಇದು. ನಾನು ಹೇಳೋದಿದು ಎಷ್ಟು ಹೆಚ್ಚು ಕಮ್ಮಿ 80 ವರ್ಷಕ್ಕೆ ಮುಂಚೆ ಕುವೆಂಪು ಅವಾಗೊಂದು ಹಾಡು ಬರೀತಾರೆ ಅವರು, ಓ ರಾಜತಾಳೆ ಅಂತ ಅಂದ್ಬಿಟ್ಟು. ಓ ರಾಜತಾಳೆ ಅಂದು ಎಷ್ಟೋ ವರ್ಷ ಆದಮೇಲೆ ಪ್ರಜಾವಾಣಿಲಿ ಬರುತ್ತೆ. ಆ ಮರದ ಫೋಟೋ ಹಾಕಿ, ಕುವೆಂಪುನವ್ರ ಫೋಟೋ ಹಾಕಿ ಅವ್ರು ಬರೆದಿರೋ ಪದ್ಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ಅದು ನನಗೆ ಕಟಿಂಗ್ ಸಿಗಲಿಲ್ಲ. ಇವಾಗಲೂ ಪ್ರಜಾವಾಣಿ ಪೇಪರ್ನ ಅವ್ನು ಕೇಳಿದ್ರೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಓ ರಾಜತಾಳೆ ಅನ್ನೋದು ಆ ರಸ್ತೆ ಸಣ್ಣದು ವಾಕಿಂಗ್. ಇವಾಗೆಲ್ಲನೂ ಜನ ಅದರಲ್ಲಿ ಆ ರೋಡಲ್ಲಿ ಓಡಾಡ್ತಾರೆ, ಅದೇನು ಅಂತಲೇ ಗೊತ್ತಿಲ್ಲ. ಅದು ಹಾಗೆ ಹೋಗಿ 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 ಹಿಂದುಗಡೆಗೆ ಗ್ಲಾಸ್ ಹೌಸ್ವರೆಗೂ ಹೋಗುತ್ತೆ ಆ ಮರಗಳು. ಹೆಚ್ಚು ಕಮ್ಮಿ ನಾನು ಹೇಳಿದೆ 1 ಕಿಲೋಮೀಟ್ರ್ ಹೋಗ್ಬೋದು ಅಲ್ಲ, ಆ ಗ್ಲಾಸ್ ಹೌಸ್ವರೆಗೂ ಹೋಗುತ್ತೆ. ಇದೊಂದು ಕುವೆಂಪು ಮತ್ತು ಲಾಲ್ಬಾಗ್. ಇನ್ನೊಂದು ಎಚ್ ನರಸಿಂಹಯ್ಯ ಮತ್ತು ಲಾಲ್ಬಾಗ್, ಇದೆರಡೂ ಆಯಿತು. ಇನ್ನು ಲಾಲ್ಬಾಗ್ ಕೆರೆ, ಮಾವಳ್ಳಿ ಕೆರೆ ಹೋಗಿ ಲಾಲ್ಬಾಗ್ ಕೆರೆ ಆಗುತ್ತೆ. ಹೀಗೆ ಕುವೆಂಪುಗೂ ವಿಶ್ವೇಶ್ವರಪುರಕ್ಕೂ ಕುವೆಂಪುಗೂ ಲಾಲ್ಬಾಗು ಒಂದು ಬಾಂಧವ್ಯ ಬೆಳೆದಿರುತ್ತೆ. ಇದು ಭಾಳ ಜನಕ್ಕೆ ಆಶ್ಚರ್ಯ. ಕುವೆಂಪು ಬೆಂಗಳೂರಲ್ಲಿ ಇದ್ರಾ ಅಂತ ಕೇಳ್ಬೋದು. ಇವಾಗ ಇದನ್ನು ವಿಡಿಯೋ ನೋಡೋರು ಇದ್ರಾ ಅನ್ಬೇಕು. ಆಮೇಲೆ ಎಷ್ಟು ವರ್ಷ ಇದ್ದರು, ಹೇಗೆ ಲಾಲ್ಬಾಗ್ಗೂ ಕುವೆಂಪುಗೂ ಸಂಬಂಧ ಇದೆ ಅನ್ನೋದಕ್ಕೆ ಒಂದು ದಾಖಲೆ. ಈ ಥರ ಕುವೆಂಪುಗೂ ಅದಕ್ಕೆ ದಾಖಲೆ ಒಂದು. ಆಮೇಲೆ ಇದೆರಡೂ ನಿಜಾನ ಸುಳ್ಳ ಅಂದ್ಕೊಳ್ಳೋಕ್ಕೆ ನೀವು ಲಾಲ್ಬಾಗ್ ಮುಖ್ಯದ್ವಾರದಲ್ಲಿ ಹೋಗಿ ನೋಡಿ, ದೇವಾಲಯವೇ ಹೂವಿನ ತೋಟಂ ಅಂತ ದೊಡ್ಡ ಬೋರ್ಡ್ ಕಾಣುತ್ತೆ. ಆ ಪದ ಕೊಟ್ಟಿದ್ದು ಕುವೆಂಪು. ಆಮೇಲೆ ನಮ್ಮ ಪಶ್ಚಿಮ ದ್ವಾರದಿಂದ ಹೋಗಿ ಕೈ ಮುಗಿದು ಒಳಗೆ ಬನ್ನಿ, ಇದು ಸಸ್ಯಕಾಶಿ, ಅದು ಕುವೆಂಪು ಕೊಟ್ಟಿರೋ ಪದನೇ. 2 ಕಡೆಯೂ ಕುವೆಂಪು ಕೊಟ್ಟಿರೋ ಪದಗಳನ್ನೇ ಅಲ್ಲಿ ಬರೀತಾರೆ. ಅಂದರೆ ಅಲ್ಲಿಗೆ ಕುವೆಂಪುಗೆ ಅವ್ರಿಗೆ ಇವಾಗ್ನವ್ರಿಗೆ ಅದು 2 ಪದಗಳು ಸೆಂಟೆನ್ಸ್ಗಳು ಕುವೆಂಪುದಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಾಗೆ ಅವರು ಹೋಗ್ತಾರೆ, ಹಾಗೆ ಬೆಳೀತಾ ಹೋಗುತ್ತೆ ಅವ್ರದ್ದು, ಕುವೆಂಪುದವ್ರದ್ದು. ಆಮೇಲೆ ಈ ಕನ್ನಡ ಅಂತ ಬಂದಾಗ ನಮ್ಮ ಭಾಷೆ ಪ್ರೀತಿ, ನಮಗೆಲ್ಲನೂ ಭಾಷೆ ಮೇಲೆ ಭಾಳ ಪ್ರೀತಿ.
ಅದರಲ್ಲಿ ಭಾರತದಲ್ಲೇ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಅದು ಅಂದರೆ ಇದು ಜ್ಞಾನಪೀಠ ಪ್ರಶಸ್ತಿ. ಅದು ಮಧ್ಯಪ್ರದೇಶನ ಒಂದು ಯೂನಿವರ್ಸಿಟಿನವರೇನೋ ಜ್ಞಾನಪೀಠ ಪ್ರಶಸ್ತಿ ಅಂತಂದರೆ ಇಡೀ ಭಾರತದಲ್ಲೇ ಅತ್ಯಂತ ದೊಡ್ಡ ಪ್ರಶಸ್ತಿ ಅದು. ಅದು ಪ್ರಪ್ರಥಮವಾಗಿ ಕನ್ನಡಕ್ಕೆ ಬಂದಾಗ ಅದು ಕುವೆಂಪು ಅವ್ರಿಗೆ ಬರೋದು. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅದೇ ರಾಮಾಯಣ ದರ್ಶನಂ ಬರೆದಿರೋದಕ್ಕೋಸ್ಕರನೇ ಆ ಪ್ರಶಸ್ತಿ ಕೊಡ್ತಾರೆ. ಇಂಥ ಶ್ರೇಷ್ಠ ವ್ಯಕ್ತಿ ವಿಶ್ವೇಶ್ವರದಲ್ಲಿದ್ದು ಲಾಲ್ಬಾಗ್ ಬಂದಾದ್ಮೇಲೆ ನಾವು ಯಾಕೆ ಅವ್ರದ್ದೊಂದು ಪ್ರತಿಮೆ ಇಡಬಾರ್ದು ಅಂತ ಬಹಳ ಜನಗಳ ಮನಸ್ಸಲ್ಲಿರುತ್ತೆ. ಆದರೆ ಅದು ತಕ್ಷಣ ಆಗಿರೋದಿಲ್ಲ. 82ರಲ್ಲಿ ಗೋಕಾಕ್ ಚಳವಳಿ ಪ್ರಾರಂಭ ಆಗುತ್ತೆ. ಗೋಕಾಕ್ ಚಳವಳಿ ಎಷ್ಟು ತೀವ್ರಕ್ಕೆ ಹೋಗುತ್ತೆ, ಇಡೀ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದ ಥರ ಹತ್ಕೊಂಡು ಉರಿಯೋಕ್ಕೆ ಶುರುವಾಗೋಗುತ್ತೆ. ಸರ್ಕಾರಗಳು ಗಾಬರಿ ಆಗೋಗ್ತಾರೆ. ರಾಜ್ಕುಮಾರ್ ಇಳಿದ ಮೇಲಂತೂ ಅದಕ್ಕೆ ಇನ್ನೂ ದೊಡ್ಡ ಹೋರಾಟಗಳು ಆಗ್ತೈತೆ. ಆವಾಗೊಂದು ಕನ್ನಡ ಕಲಾವಿದರ ಸಂಘ ಅಂತ ಒಂದು ಮಾಡ್ಕೊಳ್ತಾರೆ. ಸಾರಾ ಗೋವಿಂದು, ರಾಜ್ಕುಮಾರ್ ಹುಡುಗರೆಲ್ಲ ಸೇರಿದ್ದೆ ಒಂದು ಕನ್ನಡ ಕಲಾವಿದರ ಸಂಘ ಅಂತ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ, ಕನ್ನಡ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ. ಅದಕ್ಕೆ ಸುಮಾರು ಅವ್ರ ಬಗ್ಗೆ ಪುಸ್ತಕ ಎಲ್ಲ ಬರೆದು ಅದನ್ನು ಬಿಡುಗಡೆ ಮಾಡ್ತಾರೆ, ಏನೋ ಗೋಕಾಕ್ ಚಳವಳಿ ಬಗ್ಗೆ. ಆ ಪುಸ್ತಕನ ರಾಜ್ಕುಮಾರ್ ಅನ್ನೋನು ಬಹಳ ಕಷ್ಟ ಬಿದ್ದು ಮಾಡ್ತಾನೆ. ಯಾಕಂದರೆ ರಾಜ್ಕುಮಾರ್ ಅನ್ನೋ ಒಬ್ಬ ಸಾಹಿತಿ, ಅವನು ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯದರ್ಶಿ ಆಗಿದ್ದ. ಅದರಲ್ಲಿ ಒಂದಷ್ಟು ದುಡ್ಡು ಬಂದು ಉಳಿಯುತ್ತೆ. ಆವಾಗ ಕೆಲವರು ತೀಟೆ ಮಾಡ್ತಾರೆ, ರಾಜ್ಕುಮಾರ್ ಹೆಸರಲ್ಲಿ ದುಡ್ಡು ಮಾಡಿದ್ದಾರೆ ಇವರು ಅಂತ ಬರುತ್ತೆ. ಅದರಲ್ಲಿ ಯಾರು ಮುಖ್ಯವಾಗಿದ್ದವರು? ಚಿದಾನಂದ ಮೂರ್ತಿಗಳು ಇದ್ದರು ಮುಖ್ಯವಾಗಿ. ಆಮೇಲೆ ಬೇರೆಯವರೆಲ್ಲ ಹುಡುಗರಿದ್ರು. ಅದು ಮುಖ್ಯವಾಗಿ ಚಿದಾನಂದ ಮೂರ್ತಿಗಳು. ಅವರು ಟೀಮ್ ಒಂದಿದೆ. ಚಿದಾನಂದ ಮೂರ್ತಿಗಳು ಕನ್ನಡಾಭಿಮಾನಿ, ಅವ್ರಿಗೆ ನೃಪತುಂಗ ಪ್ರಶಸ್ತಿಯೆಲ್ಲ ಕೊಟ್ಟಿದ್ದಾರೆ. ಆ ಚಿದಾನಂದ ಮೂರ್ತಿಗಳು ಏನು ಮಾಡ್ತಾರೆ ಅಂದರೆ, ದುಡ್ಡು ಉಳಿದಿದೆ, ಇದನ್ನೇನು ಮಾಡಬೇಕು ಅಂತ ಬಂದಾಗ ಏನು ಮಾಡೋದು ಬೇಡ, ಕನ್ನಡ ಸಾಹಿತಿಗಳ ಪ್ರತಿಮೆ ಮಾಡೋಣ ಅಂತ. ಯಾರದ್ದು ಮಾಡೋಣ ಅಂತ ಬರುತ್ತೆ. ಆವಾಗ ನಮಗೆ ಗೊತ್ತಿದ್ದೆ ಅಂದರೆ ನಾನು ಹೇಳೋದು ಇದು 80 ಇಸ್ವಿವರೆಗೂ ತಗೊಳ್ಳೋಣ ಅಂತ ಬಂದಾಗ ನಮಗೆ ಬರೋದು 3 ಜನ. ಒಬ್ಬರು BM ಶ್ರೀಕಂಠಯ್ಯ, ಇನ್ನೊಬ್ಬರು ಬಂದು ಕುವೆಂಪು, ಇನ್ನೊಬ್ಬರು ಬಂದು ತೀನಂ ಶ್ರೀಕಂಠಯ್ಯ ಅಂತ ಅವ್ರ ಹೆಸರು. 3 ಜನಗಳ ಹೆಸರುಗಳು ನಮಗೆ ಬರುತ್ತೆ. ಆವಾಗ ಕುವೆಂಪುದು ಪ್ರತಿಮೆ ಮಾಡಿಸಿ, ತೀನಂ ಶ್ರೀ ಪ್ರತಿಮೆ ಮಾಡಿಸಿ, ಆಮೇಲೆ ಕುವೆಂಪು, ತೀನಂ ಶ್ರೀ, BM ಶ್ರೀ ಪ್ರತಿಮೆ ಮಾಡಿಸಿದ್ದೆ. ಕುವೆಂಪು ಪ್ರತಿಮೆನ ಲಾಲ್ಬಾಗ್ ಪಶ್ಚಿಮ ದ್ವಾರದಲ್ಲಿ ನಾವು ಇಡ್ತೀವಿ. ಸಾಹಿತಿ ಮತ್ತು ಕಲಾವಿದರ ಬಳಗದವರು ಇವತ್ತೂ ಅಲ್ಲಿ ಕುವೆಂಪು ಪ್ರತಿಮೆನ ನೋಡಿ, ನೀವು ಕೆಳಗಡೆ ಕಲ್ಲುಗಳೆಲ್ಲ ಅದೆಲ್ಲ ಡೀಟೇಲ್ ಎಲ್ಲ 88ನೇ ಇಸ್ವಿನಲ್ಲಿ ಅದೆಲ್ಲ ಮಾಡಿರೋದು ಇವತ್ತು ನೀವು ನೋಡ್ಬೋದು. ಅಲ್ಲಿಗೆ 35 ವರ್ಷಗಳ ಮುಂಚೆನೇ ಇಟ್ಟಿದ್ದೀವಿ. ಅಲ್ಲಿ ಕುವೆಂಪು ಪ್ರತಿಮೆ ಇಟ್ವಿ. ಆಮೇಲೆ BM ಶ್ರೀಗೆ ಬಂದು ನ್ಯಾಷನಲ್ ಕಾಲೇಜ್ ಸರ್ಕಲ್ ಹತ್ರ ಒಂದು ವೃತ್ತ ಇತ್ತು, ಅಲ್ಲಿ BM ಶ್ರೀದು ಇಟ್ವಿ. ಅಲ್ಲೂ ಎಲ್ಲ ಕಲಾವಿದರ ಬೆಳಗದ್ದು ಬರೆದಿದ್ದಾರೆ. ಇನ್ನೊಂದು ತೀನಂ ಶ್ರೀಗೆ ಬಂದು ಸೌತ್ ಎಂಡ್ ಸರ್ಕಲ್ಲು ಪ್ರಾರಂಭದಲ್ಲೇ ಅಲ್ಲಿ ಒಂದು ಮೂಲೆಯಲ್ಲಿ ಇಟ್ಟಿದ್ವಿ. ಆವಾಗ ಅಲ್ಲಿಂದ ಬೆಂಗಳೂರು ಅಲ್ಲಿಗೆ ನಿಂತೋಗಿತ್ತು, ಇಲ್ಲಿ ಸೌತ್ ಎಂಡ್ ಸರ್ಕಲ್ ನಿಂತು. ಅದಕ್ಕೆ ಬೆಂಗಳೂರು ದಕ್ಷಿಣ ಅಲ್ಲಿ ಕೊನೆ ಏನಾದ್ರೆ ಸೌತ್ ಎಂಡ್ ಅಂತಲೇ ಹೆಸರಿಟ್ಟಾರೆ. ಅಲ್ಲಿ ತೀನಂ ಶ್ರೀದು ಇಟ್ವಿ. ಇಲ್ಲಿ ಕುವೆಂಪುದು ಮಾತ್ರ ಇವತ್ತೂ ಪ್ರತಿ ವರ್ಷ ಜನವರಿ 30ನೇ ತಾರೀಕು ಕುವೆಂಪುರು ಹುಟ್ಟಿದ ದಿನಾನು ನಾವು ಆಚರಿಸ್ತೀವಿ. ಇಲ್ಲಿ ಲಾಲ್ಬಾಗ್ ಹತ್ರ ಎಲ್ಲ ಸಂಘ ಸಂಸ್ಥೆಗಳು ಬರ್ತಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಬರ್ತಾರೆ. ಕುವೆಂಪು ಪ್ರತಿಮೆ, ಕುವೆಂಪು ಲಾಲ್ಬಾಗ್ನಲ್ಲಿ ವಾಕಿಂಗು, ಓ ರಾಜತಾಳೆ ಅಂತ ಹಾಡು ಬರೆದಿರೋದು, ಇದು ಬಹಳ ಶ್ರೇಷ್ಠವಾಗಿದೆ. ಪ್ರೆಸ್ ಆ್ಯಂಡ್ ಪಾಲಿಟಿಕ್ಸ್ ಚಾನಲ್ನ ಎಲ್ಲರೂ ತಪ್ಪದೇ ನೋಡಿ. ಅಷ್ಟು ವಿಷಯ ಈ ಪ್ರೆಸ್ ಆ್ಯಂಡ್ ಪಾಲಿಟಿಕ್ಸ್ನಲ್ಲಿ ನಿಮಗೆ ಸಿಗುತ್ತೆ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ನ ಮಿಸ್ ಮಾಡದೆ ಪ್ರತಿಯೊಂದು ಭಾಗನೂ ತಪ್ಪದೆ ನೋಡ್ತಾಯಿರಿ. ಧನ್ಯವಾದಗಳು.